ನಿಮ್ಮ ಟೈಮಲ್ಲಿ ಮಲ್ಲಮ್ಮ ಬಾಣಂತನ ಹೆಂಗ್ ಮಾಡ್ತಿದ್ರಿ ನೀವು? ನಾವು ಬಾಣೆತನ ನಮ್ಮ ಎಲ್ಲ ಮನೆಯಲ್ಲೇ ಆಗ್ಯಾವ್ರಿ ಬಾಣೆತನ. ನಾವು ದವಾಖಾನಿಗೆ ಹೋಗಿಲ್ಲ, ಒಂದು ಇಂಜೆಕ್ಷನ್ ಮಾಡ್ಕೊಂಡಿಲ್ಲ, ಒಂದು ಪರೀಕ್ಷೆ ಮಾಡ್ಕೊಂಡಿಲ್ಲ, ಒಂದು ಅದು ಏನಂತಾರ ರಕ್ತ ಪರೀಕ್ಷೆ ಅಂತಾರ, ಅದೇನು ಕ್ಯಾನಿಂಗ್ ಅಂತಾರ, ಒಂದು ಗುಳಿಗೆ ತೊಗೊಂಡಿಲ್ಲ, ಒಂದು ಏನೇನೂ ಇಲ್ಲ. ನಮ್ದು ಮನೆಯಲ್ಲೇ ಬಾಣೆತನ. ಅದೇ ಊರಾಗ ಇರ್ತಾರಲ್ಲ ಡ್ಯಾಮ್ಗಳು, ಅವ್ರು ಬರೋರು ಒಂದು ಸೂಜಿ ಮಾಡೋರು ಬಾಣೆತನ ಆಗಿಬಿಡೋದು. ನಮ್ದು ಆ ಥರ. ಮಗು ಆದ್ಮೇಲೆ ಆ ಬಾಣಂತನ ಹೆಂಗಿರ್ತಿದ್ರಿ? ಮಗು ಆದ್ಮ್ಯಾಗ ಅಂದ್ರ ನಮ್ಮಮ್ಮ ಒಳ್ಳೆ ಚೆನ್ನಾಗಿ ಮಾಡ್ಯಾಳ ಬಾಣೆತನ. ಒಂದು ಇಷ್ಟತ್ರ ಕುಳ್ಬಾನ ಮಾಡಾಕಿ, ಕುಳ್ಬಾನ ಅಂದ್ರೆ ಕುಳ್ಳ ಕಾಸುಗಳಾಕ, ಮೈ ಕೈ ಕಾಸುಗಳಾಕ. ಇಷ್ಟೆತ್ರ ಕುಳ್ಬಾನ ಮಾಡಾಕಿ. ಇದ್ರಾಗ ಬೀಳನ ಕೋಳ್ ಹಚ್ಚಕ್ ಶುರು ಮಾಡಿದ್ರೆ ಇಷ್ಟೆತ್ರ ಆಗತ್ತಾನ ಹಚ್ಚಕ್ ಒಂದ್ ತಿಂಗಳಾಗಬೇಕಲ್ಲ ಅವು. ಎಡ್ಡು ಹೊತ್ತಕ ಅದಕ್ಕ ನಮ್ಗೆ ಸೊಂಟ ನೋವಿಲ್ಲ ಏನಿಲ್ಲ. ನಮ್ಮಮ್ಮ ಚೆನ್ನಾಗಿ ಮಾಡ್ಯಾಳ ಬಾಣೆತನ. ಈಗಿನವ್ರು ಅದನ್ನೆಲ್ಲ ಮಾಡೋದಿಲ್ಲ. ಈಗ ಮಾಡೋದಿಲ್ಲ ಅವ್ರು. ಎಲ್ಲಿ ನೀರ್ ನಾಯ್ಕೊಳಲ್ಲ ನಮ್ಗ. ಊಟ ಜಾಸ್ತಿ ತಿನ್ನಕ್ ಬಿಡ್ತಿರ್ಲಿಲ್ಲ ಅಲ್ವಾ? ಇಷ್ಟೇ ಸ್ವಲ್ಪ ಕೊಡೋರು. ನೀರ್ ಬಾಳ ಕೊಡ್ತಿದ್ದಿಲ್ಲ. ಹೊಟ್ಟೆ ತುಂಬಾ ನೀರ್ ಬಾಳ ಕುಡ್ಬಿಡ್ತಿದ್ದಿಲ್ಲ. ಊಟನು ಸ್ವಲ್ಪ ಸ್ವಲ್ಪ. ಮಕ್ಳಿಗೆ ಹೊಟ್ಟೆ ಹಿಡಿತದ ಅಂಕತನ ಬಾಳ ಉಣ್ಬಾರ್ದು, ಬಾಳ ತಣ್ಣೀರ್ ಕುಡಿಬಾರ್ದು, ಬಿಸಿ ನೀರ್ ಕಾಸಿ ಕೊಡೋರು. ಅಂದ್ರ 3 ತಿಂಗಳ ತನ ವರ್ಷ ಬಿಟ್ಟು ತೆಳಗಳು ಬಿಡ್ತಿದ್ದಿಲ್ಲ. ನಮ್ಗ ಮೈಗೆ ಎಣ್ಣೆ ಹಚ್ಚಿ ಒರೆಸಿ ಸಂಜೆಳ ಒಂದು ಹಾಂಡೆ ಮುಂಜಾನೆ ಒಂದು ಹಾಂಡೆ ನೀರ್ ಹಾಕೋರು. ಬಿಸಿ ಬಿಸಿ ಯವ್ವ ಅಂತ ಎದ್ದು ಕುಣಿಯಂಗ ಆತಿತ್ತು ಅಂತ ನೀರ್ ಹಾಕೋರು. ಇಷ್ಟೆತ್ರ ಬೆಂಕಿ ಹಾಕೋರು. ಒಳಗೊಂದು ಕಬ್ಬನ್ ಪುಟ್ಟಿಟ್ಟು ಅದ್ರೊಳಗಿಟ್ಟತ್ರ ಕುಳ್ಳೊಟ್ಟಿ ಅದು ನೀರ್ ಹಾಕತನ ಅದು ಹೊರಗಿಡೋದು ಉರಿಯತನ. ಎಲ್ಲ ಊಟ ಹುರ್ದು ನಿಗಿ ಬೆಂಕಿ ಇರ್ತಲ್ಲ ಅವ್ ತಂದು ಕಾಸೋರು. ಮಗುಗೂ ಅಷ್ಟು ಬಿಸಿ ನೀರ್ ಹಾಕ್ತಿದ್ರ? ಮಗುಗೂ ಹಾಕ್ರಿ. ಆ ಮಗುಗೆ ಅಂತ ಸುಡ ಹಾಕ್ತಿದ್ಲ, ಅಷ್ಟೇ ಸಿಂಪಲ್ ಆಗಿ ಹಾಕ್ತಿದ್ರು. ಆಮೇಲೆ ಅದಕ್ಕೆ ಮಗುಗೆ ಮಸಾಜ್ ಎಲ್ಲ ಮಾಡ್ತಾರಲ್ಲ? ಎಣ್ಣೆ ಹಚ್ಚಿಂಗ್ ವರ್ಷ ನೀರ್ ಹಾಕ್ತಿದ್ರು. ಅಂದ್ರೆ ಚೆನ್ನಾಗಿ ಮೈ ಹಗುರಾಗಿ ಮಲ್ಕೊಂಡ್ಬಿಡ್ತಿದ್ದು. ನಮ್ಗನ ಅದೇ ತರ ಮಾಡ್ತಿದ್ರು.